ಗುರುಜಿ, ಇವತ್ತು 8ನೇ ದಿನಕ್ಕೆ ನಾವು ಕಾಲಿಟ್ಟಿದ್ದೀವಿ. ಅಷ್ಟಮಿ ಅಂತ ಹೇಳ್ತಾ ಇದ್ರಿ ಕೂಡ, ದುರ್ಗಾಷ್ಟಮಿ. ಹಾಗಾಗಿ ಇವತ್ತು ದೇವಿಯನ್ನ ಯಾವ ಸ್ವರೂಪದಲ್ಲಿ ನಾವು ಕಾಣಬೇಕು, ಹಾಗೆ ದುರ್ಗೆಯ ಹೆಸರೇನಾಗಿರತ್ತೆ ಇವತ್ತು? ನೋಡಿ ವೀಕ್ಷಕರೇ, ಇವತ್ತಿನ ದುರ್ಗೆ ಹೆಸರು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ನೀವುಗಳು ಅದನ್ನು ಸ್ಮರಣೆ ಮಾಡ್ಕೋಬೇಕಾದ್ರು ಬರ್ಕೊಳ್ಳಿ. ಕಾಲರಾತ್ರಿ ನಮಃ ಹೇಳ್ಕೊಳ್ಳಿ. ಕಾಲರಾತ್ರಿ ನಮಃ. ಇವಳು ಕಾಲರಾತ್ರಿ ಆಗಿರ್ತಕ್ಕಂಥವಳು. ಹೇಗೆ ಅಂದರೆ ಕತ್ತೆ ವಾಹನ ಒಳಗೆ ಏನು ಹೇಳಿ, ಕಾಲರಾತ್ರಿ ಕತ್ತೆ ವಾಹನ. ಜಡೆನ ಹಾಗೆ ಬಿಟ್ಕೊಂಡಿರ್ತಾರೆ. ಒಂದೇ ಒಂದು ಮೂಗ್ಬಟ್ಟು, ಅದು ಮೂಳೆಗಳಲ್ಲಿ ಮೂಗ್ಬಟ್ಟು, ವಿಶೇಷವಾಗಿ ರುಂಡಮಾಲನೆ. ಅವಳು ಕೂತಿರ್ತಕ್ಕಂಥದ್ದು ಒಂದು ವಯಸ್ಸಾದ ವೃದ್ಧೆ ಥರ. ಪಕ್ಕದಲ್ಲಿ ಒಂದು ಕಾಗೆ, ಹಳೇ ಕಾಲದ ಒಂದು ಶನಿ ಥರ. ಪರ್ಕೆ ಆಯುಧ, ವಿಶೇಷವಾಗಿರ್ತಕ್ಕಂಥ ಆಯುಧ ಅವಳಿಗೆ ಪರ್ಕೆ. ನಮ್ಮ ದಾರಿದ್ರ್ಯನೆಲ್ಲ ಓಡಿಸ್ತಕ್ಕಂಥವಳೆ ದುರ್ಗಾ. ಇಂಥವಳು ಕಾಲರಾತ್ರಿ ಅಂತ ಹೆಸರು. ಕತ್ತೆ ಗಾರ್ಗದಬ. ಅದಕ್ಕೆ ನೀವು ಆ ಗಾರ್ಧಬ ಅಂತಕ್ಕಂಥ ಕತ್ತೆನ ಯಾವ ರೀತಿ ಅಂದರೆ, ಇವಳು ಕೈಯಲ್ಲಿ ಪರ್ಕೆ ಇದ್ದರೆ ಏನಮ್ಮ ಈ ದೇವರ ಇದು ಅನ್ಸ್ಬಿಡುತ್ತೆ. ಭಯಂಕರವಾಗಿ ನಾಲ್ಗೆನ ಚಾಚಿ ಅವಳು ಕೂತಿರ್ತಕ್ಕಂಥ ಆಯುಧದ ಜೊತೆಲಿ ಮೊಚ್ಚನ್ನು ಹಿಡ್ಕೊಂಡಿರ್ತಾಳೆ. ಅರ್ಧ ಚಂದ್ರಾಕಾರದಲ್ಲಿ ಒಂದು ಮೊಚ್ಚಿ ಹಿಂಗೆ ಇಟ್ಕೊಂಡಿರ್ತಾಳೆ. ಅದನ್ನು ಈಗ ಇಟ್ಕೊಂಡಾಗ ಮೂಳೆಗಳಲ್ಲಿ ಮಾಡಿರ್ತಕ್ಕಂಥ ಮೂಗ್ಬಟ್ಟು. ಕಣ್ಣಲ್ಲಿ ರಕ್ತ ಸೋರ್ತಾ ಇರುತ್ತೆ. ಯಾವಾಗಲೂ ಕಣ್ಣಲ್ಲಿ ರಕ್ತ ಸೋರ್ತದೆ. ಜಡೆನೆಲ್ಲ ಹಿಂಗೆ ಬಿಟ್ಟಾಕೊಂಡಿರ್ತಾಳೆ. ಅಯ್ಯೋ ಹುಚ್ಚಿನ ಇವಳು ಅನ್ನೋ ಥರ ಇರ್ತಾಳೆ. ವಯಸ್ಸಾದವಳು ಅಂದರೆ ಯಾವುದಾದ್ರೂ ಒಂದು ಹೆಂಗಸು ಓಡೋಗಿ ಬಂದಿರ್ತಾಳೆ ನೋಡಿ, ಅಲ್ಲಿ ಇಲ್ಲಿ ಇಮ್ಯಾಜಿನೇಷನ್ಗೆ ಹೋಗ್ಬೇಕು ನೀವು. ಇಂಥ ಅವಳ ರೂಪದಲ್ಲಿ. ಯಾಕೆ ಇವಳು ಇಂಥ ರೂಪದಲ್ಲಿ ಅಂದರೆ, ಹೆಣ್ಣು ಮಕ್ಕಳಿಗೆ ಎಷ್ಟೋ ಜನ ಹೊರದೃಷ್ಟಿ, ಕಾಮದೃಷ್ಟಿಯನ್ನು ಬಿಟ್ಟಿರ್ತಕ್ಕಂಥವಳಿಗೆ ದುರ್ಗಾ ಹೇಳ್ತಾಳಂತೆ, ನೋಡಕ್ಕೆ ನಾನು ಹೀಗೆ ಮಾಡಿದ್ರೆ ಚೂಸ್ತೆ ಸುಮಾರ್ ಏಸ್ತೆ ಡಮಾರ್. ಅದಕ್ಕೋಸ್ಕರ ನೋಡಕ್ಕೆ ನಾನು ಹೀಗೆ ಹಾಕಿದ್ರೆ ಹುಷಾರ್ ಅನ್ನೋ ಥರ ಆ ದುರ್ಗಾ ನೋಡ್ತಿರ್ತಾಳೆ. ಅದಕ್ಕೆ ಇಂಥ ಒಂದು ದುರ್ಗಾನ ಸ್ಮರಣೆ ಮಾಡಿಕೊಂಡು ಇವತ್ತಿನ ದಿವಸ ಇನ್ನೊಂದು ವಿಚಾರ ಹೇಳಬೇಕು. ಅದರಲ್ಲಿ ಅವಳು ನಾವುಗಳು ಪೂಜೆ ಮಾಡೋ ರೂಪ ಹೇಗೆ ಅಂದರೆ, ಮನೆಗೆ ಬರಬೇಕು. ಮನೆಗೆ ಕರೆದಾಗ ಬರ್ಕೊಳ್ಳಿ, ಶಾಂಭವಿ ಅಂತ. ಈ ಶಾಂಭವಿ ಅಂದರೆ ಹೇಗಿರ್ತಾಳೆ? ಶಾಂಭವಿ ಅಂದರೆ ಕುಳ್ಳಗಿರ್ತಾಳಂತೆ. ಶಾಂಭವಿ ಕುಳ್ಳಗಿರ್ತಾಳೆ, ಕುಬ್ಜೆ. ಪುಟಾಣಿಯವಳನ್ನ ಏನು ಮಾಡ್ತೀವಿ ಈಗ, ಆನೆ ಮೇಲೆ ಕುಡಿಸ್ಬೇಕು ಅಂದರೆ, ಹತ್ತೆ ಮೇಲೆ ಅಂದರೆ, ಅಯ್ಯೋ ಆಗಲ್ಲಮ್ಮ ನೀನೇ ಕುಡಿಸು ಅಂತಾಳೆ. ಚಿಕ್ಕ ಮಕ್ಕಳು ಹೆಣ್ಮಕ್ಳು ಹಾಗೆ ಗುಂಡಿಗೆ ಶಾಂಭವಿ ಅಂದರೆ ಎತ್ತಿ ಕುಡಿಸೋದ್ರು. ಪುಟಾಣಿಯವಳು ಎತ್ಕೊಂಡು ಓಡಾಡಬೇಕು. ಇವಳನ್ನ ಯಾವಾಗಲೂ ಕೆಳಗಿಟ್ರಿ ಮಗು ಅಳಲ್ವಾ, ಆ ಥರದವಳು. ಅಯ್ಯೋ ಸದ್ಯ ಬಿಟ್ಟರೆ ಅಳ್ತಾಳೇನೋ ಅನ್ನೋ ಥರ ಇವಳನ್ನ ಎತ್ಕೊಂಡು ತಿರ್ಗಾಡಬೇಕು. ಇವಳಿಗೆ ಮುದ್ದು ಜಾಸ್ತಿ ಮಾಡಬೇಕು. ಶಾಂಭವಿಗೆ ಮುದ್ದು ಜಾಸ್ತಿ ಮಾಡಬೇಕು. ಮಕ್ಕಳಿಗೆ ಹೇಳ್ತಿರಲ್ಲ, ಅಯ್ಯೋ ನನ್ನ ಮಗ ತುಂಬ ಹಠ ಮಾಡ್ತಾನೆ, ನನ್ನ ಮಗಳು ತುಂಬ ಹಠ ಮಾಡ್ತಾಳೆ ಅಂತ ಹೇಳ್ತಿರಲ್ಲ, ಇವತ್ತು ಆ ಹಠವನ್ನು ಓಡಿಸ್ತಾಳೆ. ಕಪಾಳಕ್ಕೆ ಬಾರಿಸ್ತಾಳೆ. ತಾಯಿಂದ್ರ ಮೇಲೆ ಬಂದ್ಬಿಡ್ತಾಳೆ. ಅಕಸ್ಮಾತ್ ಗಲಾಟೆ ನಿಮ್ಮ ಮಗ ಮಾಡ್ತಾ ಇದ್ರೆ ಚಂಡಿ ಅವತಾರ ಎತ್ಬಿಡ್ತಾಳೆ. ಯಾರೋ ಅವ್ರ ಅಮ್ಮನೇ ಎತ್ಬಿಡ್ತಾಳೆ. ಆ ಥರ ಈ ಶಾಂಭವಿ ಮನೆಗೆ ಬರ್ತಾಳಂತೆ. ಶಾಂಭವಿನ ಸಿಂಹದ ಪೂಜೆ ಅಂತ ಕರಿತೀವಿ. ಅದಕ್ಕೆ ಎಲ್ಲರೂ ಭಾಳ ಸಾಧಾರಣವಾಗಿ ಗೋಪೂಜೆ, ಗಜಪೂಜೆ ಅಥವಾ ಈ ರೀತಿ ಪೂಜೆಗಳನ್ನ ಮಾಡ್ತೀವಿ ದೇವರುಗಳಿಗೆ. ನಾವು ಗಾರ್ಗದಬ ಅಂತಕ್ಕಂಥದ್ದು, ಗಾರ್ಧಬ ಅನ್ನೋ ಕತ್ತೆಯನ್ನು, ಬಿಳಿ ಕತ್ತೆಯನ್ನು ಪೂಜೆ ಮಾಡ್ತೀವಿ. ಯಾಕೆ? ಸಾಕ್ಷಾತ್ ವಿದ್ಯೆ ಕೊಡಲಿ, ಗಂಟ್ಲು ಒಳ್ಳೆಯದಾಗಿ ಕೊಡಲಿ, ಮಕ್ಕಳಿಗೆ ಗತ್ತೆ ಹಾಲು ಕೂಡ ಹಾಕ್ತೀವಿ. ಕುಬೇರ ಲಕ್ಷ್ಮಿ ಪೂಜೆ ಮಾಡಬೇಕಾದ್ರೆ ಕತ್ತೆ ಇರಲೇಬೇಕು, ಅಲ್ಲಿ ಇಟ್ಕೊಂಡು ಪೂಜೆ ಮಾಡ್ತೀವಿ. ಕೋಳಿಗಳನ್ನು, ಹುಂಜುಗಳನ್ನು ಪೂಜೆ ಮಾಡ್ತಕ್ಕಂಥ ವಿಚಾರ ಅಂದರೆ ದಾರಿದ್ರ್ಯವನ್ನು ಓಡಿಸ್ತಕ್ಕಂಥ ಇದಕ್ಕೆ ಮಾರಮ್ಮ ಅಂತ ಕರಿತೀವಿ. ಅಂದರೆ ಪ್ಲೇಗು ಈಗ ಬಂದಿರ್ತಲ್ಲ ಅಂತ ಮಾರಮ್ಮ ಅಂತ. ಅದಾದ ಮೇಲೆ ಯಾವ ಕಾಲಕ್ಕೂ ಇದನ್ನು ಹುಂಜನ ಏನು ಮಾಡ್ತೀವಿ, ಸುಬ್ರಹ್ಮಣ್ಯ ಪೂಜೆ ಅಂದರೆ ಸೃಷ್ಟಿ ಅಂತಕ್ಕಂಥದ್ದು ಓಡಿಸು, ದೃಷ್ಟಿಯನ್ನು ಓಡಿಸು ಅನ್ನೋದಕ್ಕೆ ಆ ಥರದ ಪೂಜೆ ಪುನಸ್ಕಾರ. ನಾಯಿನ ಪೂಜೆ ಮಾಡ್ತೀವಿ, ನಾರಾಯಣ ಅಂಥೇಳಿ ನಾಯಿನ ಪೂಜೆ ಮಾಡ್ತೀವಿ. ನಿಯತ್ತಿನ ನಾಯಿ, ಅದಕ್ಕೆ ಉಗ್ರಶ್ವಾನ, ಸಾಕ್ಷಾತ್ ಕಾಳಭೈರವ, ಈ ರೀತಿಯಾಗಿ ಸ್ಮರಣೆ ಮಾಡ್ಕೊತೀವಿ. ಹೀಗೆ ಒಂದೊಂದು ಪ್ರಾಣಿಗಳನ್ನು ಪೂಜೆ ಮಾಡುವಾಗ ಇವತ್ತು ಸಿಂಹ ಪೂಜೆಯನ್ನು ಮಾಡಬೇಕು. ಯಾರಿಗಿದೆ ಧೈರ್ಯ ಸಿಂಹ ಪೂಜೆ ಮಾಡ್ಕೊಳ್ಳೋಕ್ಕೆ? ಅಯ್ಯೋ ರಾಮ, ಝೂಗೆ ಹೋಗಿ ಮಾಡಬೇಕಷ್ಟೇ. ಯಾಕೆಂದರೆ ಆ ಝೂನಲ್ಲಿ ಅದು ಕಿಲೋಮೀಟ್ರ್ ಗೊರ್ರ ಅಂದ್ರೇ ಸಾಕು. 1 ಕಿಲೋಮೀಟ್ರ್ ಏನಪ್ಪ ಶಬ್ದ ಎಲ್ಲೋ ಕೇಳಿಸ್ತದೆ. ಅದು ಎಲ್ಲೋ ಕೂಗಿದ್ರೇ ಸುಮ್ಮನೆ ಅಂತ ಇದ್ರೇ ಎಲ್ಲೋ ಶಬ್ದ ಇಲ್ಲಿ ಬಾರಿಸ್ದಂಗಿರುತ್ತೆ. ಅಂಥದ್ದು ಹತ್ರಕ್ಕೆ ಹೋಗಿ ಸಿಂಹನ ಪೂಜೆ ಮಾಡೋಕ್ಕಾಗತ್ತಾ? ಆ ಸಿಂಹದ ಪೂಜೆಯನ್ನು ಮಾರ್ಕಂಡೇಯ ಮಹರ್ಷಿಗಳು ಪೂಜೆ ಮಾಡ್ತಾರೆ. ಅದಕ್ಕೆ ಇವತ್ತು ಯಾರಾದರೂ ಮನೆಯಲ್ಲಿ ಮಾರ್ಕಂಡೇಯ ಋಷಿಗಳನ್ನ ಸ್ಮರಣೆ ಮಾಡಿಕೊಂಡು ದುರ್ಗಾನ ಅಂದರೆ ಫೋಟೋನಲ್ಲಿ ಸಿಂಹದ ಮೇಲೆ ಕೂತಿರಬೇಕು. ತಿಳ್ಕೊಳ್ಳಿ, ಹುಲಿ ಮೇಲೆ ಕೂತಿರೋಳು ಚಾಮುಂಡೇಶ್ವರಿ, ಸರಿಯಾಗಿ ತಲೆ ಇಟ್ಕೊಳ್ಳಿ. ಹುಲಿ ಮೇಲೆ ಕೂತಿರೋಳು ಚಾಮುಂಡೇಶ್ವರಿ, ಸಿಂಹದ ಮೇಲೆ ಕೂತಿರೋಳು ದುರ್ಗಾ. ನೋಡಿ ಇಲ್ಲಿ ಸಿಂಹ ಲಕ್ಷಣವಾಗಿದೆ. ಅದಕ್ಕೆ ಆ ಪೂಜೆ ನಾವು ಹತ್ರಕ್ಕೆ ಕುಟ್ಕೊಂಡಿದ್ದೀವಿ ಹಿಂಗೆ ಅಂದ್ಕೊಂಡು. ಏನಂತೀರಾ? ಅದಕ್ಕೆ ಅಂಥ ಒಂದು ಸಿಂಹನ ಪೂಜೆ ಪುನಸ್ಕಾರವನ್ನು ಮಾಡಿಕೊಳ್ಳೋ ಒಂದು ಯೋಗ ಪ್ರತಿಯೊಬ್ಬನಿಗೂ ಇರಬೇಕು. ಅದಕ್ಕೆ ಅಂಥ ಧೈರ್ಯವನ್ನು ಮಾಡ್ತಕ್ಕಂಥದ್ದಿಗೆ ನಾವು ಅನ್ಕೊತಾ ಇರ್ತೀವಿ. ಏನಂದರೆ ಇವತ್ತಿಗೂ ನೀವು ನಂಬ್ತಿರೋ ಬಿಡ್ತಿರೋ, ತಿರುವಾಡೂರು ಮಾವಟ್ಟಂ ಅಂತಿದೆ, ದೊಡ್ಡ ಸ್ವಾಮಿಗಳು. ಅದು ವಿಶೇಷವಾಗಿ 180 ದೇವಸ್ಥಾನಗಳು ಅವ್ರ ಕಂಟ್ರೋಲಲ್ಲಿ. ಅಲ್ಲಿ ದೊಡ್ಡದಾಗಿ ಪ್ಯಾಂಥರ್ ಇದೆ. ಆ ಪ್ಯಾಂಥರ್ ಪೂಜೆ ಮಾಡ್ತಾರೆ.
ಪುನುಗು ಬೆಕ್ಕು ಅಂತಿದೆ, ದೊಡ್ಡದಾಗಿರ್ತಕ್ಕಂಥ ಚಿರತೆ ಥರ ಇರ್ತದೆ ಅದು, ಪ್ಯಾಂಥರು, ಅದೊಂದು ವಿಶೇಷವಾಗಿರ್ತಕ್ಕಂಥ ಒಂದು ಬ್ರೀಡು. ಅದರಲ್ಲಿ ಸ್ಟ್ರೈಪ್ಸು ಜೀಬ್ರಾ ಥರ ಇರುತ್ತೆ, ಅದನ್ನು ಸಾಕಿದ್ದಾರೆ. ಸಿಂಹ ಪೂಜೆ ಇವತ್ತು ಅಲ್ಲಿ ನಡೆಯುತ್ತೆ. ಭಾರದ್ವಾಜ ಋಷಿಗಳ ಆಶ್ರಮ ಅಂತ ಕರೀತಾರೆ. ಇವತ್ತು ಅಲ್ಲಿ ಸಿಂಹ ಪೂಜೆ ಇದೆ. ಆ ಸಿಂಹಗಳ ಪೂಜೆಯಲ್ಲಿ ಇವತ್ತು ಎಲ್ಲಿಂದ ಬಂದಿದೆ ಸಿಂಹ ಅಂದರೆ, ಹಿಮಾಲಯದಲ್ಲಿರ್ತಕ್ಕಂಥ ಸಂತೋಷಿಮಾ ದೇವಸ್ಥಾನದಿಂದ ಒಂದು ಲಾಮ ಅಂದರೆ ಬುದ್ಧಂ ಶರಣಂ ಗಚ್ಚಾಮಿ ಅಂತ ಹೋಗ್ತಾರೆ. ಅವರು ಒಂದು ಬೇಕಾಷ್ಟು ಸಿಂಹಗಳನ್ನು ಪಳಗಿಸಿ ನಿಜವಾದ ಕಾಡು ಪಕ್ಷಿನ ಸಿಂಹ ಪೂಜೆಯನ್ನು ಮಾಡ್ತಾರೆ. ಯಾಕೆಂದರೆ ದುರ್ಗಾ ರೂಪದಲ್ಲಿ ಬರ್ತಾಳಂತ. ಅದಕ್ಕೆ ಮಾನಸ್ ಸರೋವರದಲ್ಲಿ ಇವತ್ತಿಗೂ ಶಿವನ ಮುಂದೆ ಇರತಕ್ಕಂಥ ನಂದಿಗೂ ಕೇದಾರದಿಂದ ಬದ್ರಿನಾಥ್ಗೂ ಮಧ್ಯದಲ್ಲಿ ಆ ಲಾಮ ಸಿಂಹ ಪೂಜೆ. ಈ ಸಿಂಹ ಪೂಜೆಗೆ ಬಹಳಷ್ಟು ಜನ ಋಷಿಗಳು, ಅಘೋರಿಗಳು, ಯತಿಗಳು ಎಲ್ಲ ಹೋಗ್ತಾರೆ. ಬೆಟ್ಟದ ಮೇಲೆ ಚೇರ್ಗಳ ಥರ ನಮಗೆಲ್ಲ, ನಾವೆಲ್ಲ ಒಂದ್ಸಲಿ ಹೋಗಿ ನೋಡಿದ್ದೀವಿ ಲಕ್ಷ್ಮಣಾಗಿ. ಆ ಸಿಂಹಗಳು ಏನು ಸಮಾನವಾಗಿ ಬರುತ್ತೆ, ಇದನ್ನು ಪೂಜೆ ಮಾಡ್ತಾ ಇರೋದು ನೋಡಬೇಕು. ಆ ದುರ್ಗಾ ಪೂಜೆನ ಎಲ್ಲ ನಿಶ್ಶಬ್ದ ಕೂತ್ಕೋಬೇಕು. ಸರ್ಕಸ್ಸಲ್ಲಿ ಚಾವಟಿ ತೊಗೊಂಡು ಸರ್ಕಸ್ಸಲ್ಲಿ ಅವ್ನು ಕೂತ್ಕೊಂಡು ಚಾಟ ಬಡಿಸ್ತಾನಲ್ಲ, ಸಡಾವನ್ ಅಂತಾನೆ, ಹಾಗೆ ಕೂತಿರುತ್ತೆ. ಇದು ಅಲ್ಲಿ ಸಡಾವನ್ ಅಂತ ಕೂತ್ಕೊಳ್ಳಲ್ಲ, ಅವ್ರು ಒಂದು ಮಂತ್ರ ಹೇಳ್ಕೊತಾರೆ, ಆ ಯಪ್ಪ ಒಂದು ಚೂರು ಕದಲಲ್ಲ. ಅಲ್ಲಿ ನೀವು ನೋಡ್ತಕ್ಕಂಥ ವಿಚಾರ ಏನಂದರೆ, ಹೀಗೆ ಬೆಟ್ಟದ ಮೇಲೆ ಕಲ್ಲುಗಳ ಮೇಲೆ ಕೂತ್ಕೊಂಡು ಬಂಡೆ ಮೇಲೆ ಕೂತ್ಕೊಳ್ಳೋದು. ಅಲ್ಲಿ ದುರ್ಗಾ ದೇವಸ್ಥಾನ. ಒಂದು ಬೆಳಕು ಸಾಯಂಕಾಲದವರೆಗೂ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಈ ದುರ್ಗಾ ಪೂಜೆ ನಡೀತಾ ಇರುತ್ತೆ. ಸಾಯಂಕಾಲದಲ್ಲಿ ಆ ದೀಪ ಮಾತ್ರ ಗುಹೆಯಲ್ಲಿ ಪ್ರಕಟವಾಗುತ್ತೆ, ಮತ್ತೆ ತಿರುಗಿ ಜ್ವಾಲ ಹೊಟ್ಟೋಗುತ್ತೆ. ಆ ಗುಹೆ ಒಳಗೆ ಯಾರು ಒಳಗೆ ಹೋಗುವಷ್ಟು ದೊಡ್ಡದಲ್ಲ, ಬರೀ ಹಬ್ಬಬ್ಬ ಅಂದರೆ ಒಂದು ದುಂಬಿ ಒಳಗಡೆ ಹೋಗಿ ಬರೋವಂಥ ಅವಕಾಶ. ಅಂಥ ಜಾಗದಲ್ಲಿ ನಿಜವಾದ ಜ್ವಾಲಾಮುಖಿ ಬಂದು ಹೋಗುತ್ತೆ. ಅದಕ್ಕೆ ಆ ಸ್ಥಳದಲ್ಲಿ ಆ ದುರ್ಗಾ ದರ್ಶನ ಮಾಡ್ಕೋಬೋದು. ಭಾಳ ವಿಶೇಷವಾಗಿರ್ತಕ್ಕಂಥ ದುರ್ಗಾ ದರ್ಶನವನ್ನು ಮಾಡಿ ನಮಸ್ಕರಿಸ್ತಾ ಈ ಒಂದು ಪೂಜೆನ ಇವತ್ತು ದಕ್ಷಿಣ ಕನ್ನಡದಲ್ಲಿ ಭಾಳ ಚೆನ್ನಾಗಿ ಪೂಜೆ ಮಾಡ್ತಾರೆ, ದುರ್ಗಾ ಪೂಜೆ ಅಂತ. ಆ ದುರ್ಗಾ ಪೂಜೆ ಏನು ಮಾಡ್ತಾರೆ, ಅದೇ ದೀಪವನ್ನು ನೆನೆಸ್ಕೊಂಡು ಸಿಂಹನ ಕೆಳಗಡೆ ಒಂದು ರಂಗೋಲಿನ ಹಾಕಿ ಸಿಂಹದ ಮೇಲೆ ಈ ದೀಪ ಸ್ತಂಭವನ್ನು ಇಟ್ಟು 5 ಬತ್ತಿಗಳನ್ನಿಟ್ಟು ದುರ್ಗಾ ಪೂಜೆ ಅಂತ ದೀಪಕ್ಕೆ ಪೂಜೆ ಮಾಡ್ಕೊತಾರೆ, ಅಲಂಕಾರ ಮಾಡಿ. ಸಾಕ್ಷಾತ್ ದುರ್ಗಾ ಪೂಜೆ ಅಂತ ಅದಕ್ಕೆ ಹೆಸರೇ ದುರ್ಗಾಂಶ ದೇವತೆ. ಅದಕ್ಕೆ ಇವತ್ತು ಆ ಸಿಂಹ ಪೂಜೆಯನ್ನು ಮಾಡ್ಕೊಳ್ಳೋ ನೀವೆಲ್ಲ ವಿಶೇಷವಾಗಿರ್ತಕ್ಕಂಥ ಅಲಂಕಾರ ಪ್ರಿಯವಾಗಿರ್ತಕ್ಕಂಥ ನಿಮಗೆಲ್ಲ ಜೀವನದಲ್ಲಿ ದುರ್ಗಾ ಮತ್ತು ಸರಸ್ವತಿ ಎಷ್ಟು ಚೆನ್ನಾಗಿ ಒಂದು ವಿಶೇಷ ಅಂದರೆ, ಇವತ್ತು ಹಾಡನ್ನು ಕೇಳಿದ್ರಿ, ಸಂತೋಷಪಟ್ರಿ. ಅದಾದಮೇಲೆ ದುರ್ಗಾ ಪೂಜೆ ಮಾಡಿದ್ರಿ, ಸಂತೋಷಪಟ್ರಿ. ನಾನು ಸ್ವಲ್ಪ ಏನಾದರೂ ಕೇಳ್ಕೋಬೇಕು ಅಂದ್ಕೊಂಡಿದ್ದೀನಿ. ಏನಂತ, ಆಶ್ರಮದ ವಿಚಾರ ಜ್ಞಾಪಕ ಇದೆಯೋ ಇಲ್ವೋ, ಒಂದು ಮುಂದಿನ ವಿಶೇಷವಾಗಿ ಒಂದು ಸೆಗ್ಮೆಂಟ್ ಇದೆ ಅಂತ ಬೇರೆ ಹೇಳ್ತಾ ಇದ್ದಾರೆ. ಕೊನೆಯದಾಗಿ ನಿಮಿಷದಲ್ಲಿ ಮಾತಾಡಿಕೊಂಡು ಹೊರಟುಬಿಡೋಣ, ಮಂಗಳ ಹಾಡೋ ಸಮಯ ಬಂದ್ಬಿಡುತ್ತೆ. ಏನಂತೀರಾ? ಬೇಕಾಷ್ಟು ನಿಮಗೂ ಕೆಲಸ ಇರುತ್ತೆ, ಸಾಯಂಕಾಲ ದೀಪ ಬೇರೆ ಹಚ್ಚಬೇಕು, ದೇವರಿಗೆಲ್ಲ ನಮಸ್ಕಾರ ಮಾಡ್ಕೋಬೇಕು, ಮಕ್ಕಳಿಗೆಲ್ಲ ಕೆಲಸಗಳಿದೆ. ಯಾರಿಗೂ ಇವತ್ತಿಂದ ಸ್ಕೂಲ್ಗೆ ಹೋಗಬೇಕಾದ್ರೆ ಪೆನ್ನು ಪೆನ್ಸಿಲ್ ನೋಡಿ ಎಲ್ಲ ಎತ್ಕೊಂಡು ಕೂತ್ಕೊಂಡು ರೆಡಿಯಾಗಿ ಇಟ್ಕೊಳ್ಳಿ. ಏನೇನು ಮಾಡಬೇಕು ಅಂತ ಹೇಳ್ತೀನಿ, ಹೋಗ್ಬಿಡ್ಬೇಡ.